ನಿಮ್ಮ ಹೆಸರು ಗೊತ್ತಾಗಿಲ್ಲ. ನಿಖಿಲ್ ಅಂತ ಕೆಲಸ ಮಾಡಿ. KRS ಪಕ್ಷದ ಆಯ್ತು, ಸಂತೋಷ ಅಧ್ಯಕ್ಷರಾಗಿ ಏನಿದೆ ಅಂತ ಮಾಡಿ. ನಿಮ್ಗೆ ಎಫ್ಐಆರ್ ಮಾಡೋ ಅಧಿಕಾರ ನಿಮ್ಗೆ ಅದೇ ಗೊತ್ತಿಲ್ಲ. ಎಂಪ್ಲಾಯ್ ಇವನಿಗೆ ಹೆಲ್ಪ್ ಆಗ್ಬೇಕಲ್ಲ, ಪಾಪ ಇವನಿಗೆ ಹೆಲ್ಪ್ ಆಗ್ಬೇಕಲ್ಲ, ಕಂಪ್ಲೇಂಟ್ ಕೊಟ್ಟು ಏನ್ ಮಾಡ್ತಾನೆ. ಈಗ ಆಮೇಲೆ ಇನ್ನೊಂದು ಆಯ್ತು, ಯಾರ 100% ಹೆಲ್ಪ್ ಆಗ್ತದೆ. ಸುಮ್ಮನೆ ಹಿಂಗ್ ಯಾರೋ ಹೊಡೆದ್ರು ಒಳಗುದ್ರೆ ಇನ್ಸೂರೆನ್ಸ್ ಮಾಡಲ್ಲ. ಅಮ್ಮ ಜುಲೈ ತಿಂಗಳಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೆ, 3ನೇ ತಿಂಗಳಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವ್ರಿಗೆ ಮಾತ್ರ ಎಫ್ಐಆರ್ ಮಾಡಿಲ್ಲ. ಇವು ಬೇರೆ ಅವ್ರು ಕೊಟ್ಟರೆ, ಆಪೋಸಿಟ್ ಕೊಟ್ಟರೆ ಎಫ್ಐಆರ್ ಮಾಡ್ತೀರಾ? ಇವಾಗ ಎಫ್ಐಆರ್ ಆಗಬೇಕು. ಈಗ ಅಮ್ಮಂಗೇನೋ ಯಾರು ಸರ್ ಅವರು ಬಾಯಾಗ ಊಟ ಲಿಕ್ಕಿದೆ ಅಂತ ಹೇಳಿದ್ದು. ನಮ್ಮಿನ ಮೇಲಧಿಕಾರಿ ಇದ್ದಾರೆ, ಅವ್ರು ಬರಲಿ. ಅವ್ರು ಬರೋವರೆಗೂ ಕಾಯಕಲ್ಲ ಸರ್. ಈ SHO ನಿಮ್ಗೆಲ್ಲ ರೈಟ್ಸ್ ಇರುತ್ತೆ. ಇವ್ರಿಗೂ ನಿಮ್ಗೆ ಎಫ್ಐಆರ್ ಮಾಡಿಸೋ ಪೂರ್ತಿ ಅರ್ಹತೆನೂ ಇರುತ್ತೆ. ಅದಕ್ಕೆ SHO ಅನ್ನೋದು. ನೋಡಿ ಹಳೇದೆಲ್ಲ ಇದೆಲ್ಲ ನಿಮ್ಗೆ ಬಂದೇ ಇಲ್ವಾ? ನಿಮ್ಗೆ ನೋಡಿ ಇದು ಬಂದಿಲ್ಲ ನಿಮ್ಗೆ? ನಮಗೆ ಗೊತ್ತಿಲ್ಲ, ಬಂದಿದೆ ಸರ್, ಎಲ್ಲ ಬಂದಿದೆ. ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಇದು ಬಂದಿದೆ ಸರ್, ಅದೇ ಫಸ್ಟ್. ಸರಿ ಪಾಪ ಅಮ್ಮ ಒಬ್ಬ ಏನು ದಲಿತ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ದೌರ್ಜನ್ಯ ಮಾಡೋದು, ಪೊಲೀಸ್ ಅವರು ದೌರ್ಜನ್ಯ ಮಾಡ್ಬಿಟ್ರೆ ಹೆಂಗೆ? ಈಗ ಏನಾಗಬೇಕು? ನಮ್ಮ ಮೇಲೆ ಎಫ್ಐಆರ್ ಅವ್ರ ಮೇಲೆ ನಿಮ್ಮ ಮೇಲೆ ಎಫ್ಐಆರ್ ಆಗಿದೆ ಅಂತ ಹೇಳಿ ನೀವು ಬಂದು ಅವ್ರ ಮೇಲೆ ಬಿಡಿ, ಅವೆಲ್ಲ ಬೇಡ. ನೀವು ಕೌಂಟರ್ ಎಫ್ಐಆರ್ ಮಾಡಿ ಸರ್. ಆಯ್ತು, ಸಾಹೇಬ್ ಬರ್ತಾರೆ. ಈಗ ಬಂದ್ಮೇಲೆ ಅವ್ರ ಗಮನಕ್ಕೆ ತಂದು ಅವರು ಏನು ಹೇಳ್ತಾರೆ ಅದು ಮಾಡ್ತಾರೆ. ಯಾವಾಗ ಎಫ್ಐಆರ್ ಇದೆ ನಿಮ್ಮ ಮೇಲೆ? ಎಫ್ಐಆರ್ ಕಾಪಿನೂ ಕೊಟ್ಟಿಲ್ಲ ಮೊನ್ನೆ. ಕೇಸ್ ನಿಮ್ಮ ಹೆಸರು ಲಲಿತಾ. ಈಗ ಕೊಡ್ತಾರೆ ಎಫ್ಐಆರ್ ಕಾಪಿ, ನೋಟಿಸ್ ಕೊಡೋಲ್ಲ. ನೋಟಿಸ್ ಕೊಟ್ಟಿದ್ರ ನಿಮ್ಗೆ? ಈ ಫೋನ್ ಮಾಡಿದ್ರು ಅಂತ ಹೇಳಿದ್ರು. ಫೋನ್ ಸರ್, ಫೋನ್ ಮುಖಾಂತರ ಯಾವುದೇ ನೋಟಿಸ್ ಕಳ್ಸಂಗಿಲ್ಲ. ನಾನು ಹೇಳ್ತೇನೆ, ಫೋನ್ ಮುಖಾಂತರ ನೋಟಿಸ್ ಕಳಿಸ್ಬೋದಾ? ಟೆಕ್ನಾಲಜಿ ಇಲ್ಲ, ಪೋಸ್ಟ್ ಮಾಡಬೇಕು, ಇಲ್ಲ ನೀವೇ ಕೊಟ್ಕೊಂಡು ಬರ್ಬೇಕು. ಇದು ರೂಲ್ಸ್. ಫೋನ್ ಮುಖಾಂತರ ಕರ್ಬಿಡೆ ಬಾರಪ್ಪ ನೀನು ಅಂತ ಹೇಳ್ಬಿಟ್ರೆ ಅದನ್ನ ನೋಟಿಸು ಅವ್ರಿಗೆ ಎಫ್ಐಆರ್ ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ. ನಾನು ಹೇಳ್ತಾ ಇದ್ದೀನಿ, ಹೇಳಿ ಸರ್. ಈ ಆರೋಪಿಗೆ ಅರ್ಧಂಬರ್ಧ ಗೊತ್ತಿರೋದು ನೀವು, ಅರ್ಧಂಬರ್ಧ ಗೊತ್ತಿರಿ ವ್ಯವಹಾರ ಮಾಡೋದು. ಫೋನ್ ಮುಖಾಂತರ ಎಲ್ಲ ಹೇಳೋದು ಎಫ್ಐಆರ್ ಇನ್ಯಾರು ಕೊಡ್ತಾರೆ? ಸರಿ, ನಾನೇ ಬಂದಿರೋದು. ಇವಾಗ ಅವ್ರ ಯಜಮಾನ್ರು ಬಂದಿರಲ್ಲ, ನೀವು ತಗೊಳ್ರಿ. ಅವ್ರ ಯಜಮಾನ್ರು ಬಂದಿರಲ್ಲ. ಕೇಳ್ರಿ, ಆರೋಪಿಗೆ ಯಾರು ಕೋರ್ಟಲ್ಲಿ ತಗೋಬೇಕು, ಇಲ್ಲ ಬಂದು ನಿಮ್ಮ ತಗೋಬೇಕು. ನೋಟಿಸ್ ಅವ್ರು ಬಂದಿದ್ರಲ್ಲ ಜೊತೆಲಿ, ಅವ್ರ ಯಜಮಾನ್ರು ಯಾವ ಬಂದಿದ್ರು? ಇವಾಗ ಮಾಡಿ ಸರ್, ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು, ಕೌಂಟರ್ ಎಫ್ಐಆರ್ ಮಾಡಬೇಕು. ಯಾರಮ್ಮ ಅವ್ರ ಬಾಯಲ್ಲಿ ಬೂಟಾಗಿಲ್ಲ, ಅವ್ರ ಮೇಲೆ ಒಂದು ಎಫ್ಐಆರ್ ಮಾಡ್ತಾರೆ. ಅವ್ರ ಮೇಲೆ ಸರ್ ನೀವೇ ಒಂದು ಫೋನ್ ಮಾಡಿ ಸರ್. ಮಾಡ್ತಿಲ್ಲ. ಆಯ್ತು.